ಪುಟ್ಮಲೆ ಪುಟ್ಮಲೆ ಹಾಯ್ ತಾತ. ಎಂತದ್ದು ಇದು ಗೇಟಿನ ಬಳಿ ನಿಂತುಕೊಂಡು ತೆಪ್ಪು ಕೂದುತ್ತಿದ್ದೀರಾ? ಇಲ್ಲ, ಕಡ್ಡಿ ಪುಡಿ ತಿನ್ಕೊಂಡು ಕೂಚಿಪುಡಿ ಡ್ಯಾನ್ಸ್ ಮಾಡ್ತಾ ಇದ್ದೆ. ಐ ಲೈಕ್ ಇಟ್. ನೀವು ಕೂಚಿಪುಡಿ ಡ್ಯಾನ್ಸ್ ಮಾಡಿದ್ರೆ ಆನೆ ಕೈಯಲ್ಲಿ ಬೆಳ್ಳಿ ಡ್ಯಾನ್ಸ್ ಮಾಡಿಸಿದಾಗಿರ್ತದೆ. ಐ ಲೈಕ್ ಇಟ್. ನನ್ನನ್ನು ಆನೆ ಹೋಲಿಸ್ತೀಯನೋ? ಸಾರಿ, ನಿಮ್ಮನ್ನ ಗೇಂಡ ಮೃಗಕ್ಕೆ ಹೋಲಿಸ್ತೇನೆ. ಐ ಲೈಕ್ ಇಟ್. ನನ್ನನ್ನ ಪ್ರಾಣಿ ಹೋಲಿಸೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು? ಇಲ್ಲಪ್ಪ, ಮತ್ತೆ ಅದು ಬೆಳಿಗ್ಗೆ ತಿಂದದ್ದು ಕರಗಲಿಲ್ಲ. ನಿಮ್ಮ ಹತ್ರ ಓದಿ ತಿಂದ್ರೆ ಕರಗಬಹುದು ಅಂತ ಹೇಳಿ ಬಂದೆ. ಎಲ್ಲ ಓಕೆ. ಅಪರೂಪಕ್ಕೆ ರಿಂಗ್ ಮಾಸ್ಟರ್ ಮನೆಯ ಮುಂದೆ ಬಂದು ನಿಂತಿದ್ದೀರಲ್ಲ ತಾತ, ಅದು ಯಾಕೆ? ಭಿಕ್ಷೆ ಬೇಡೋದಕ್ಕೆ. ಒನ್ ಮಿನಿಟ್. ಮೈ ಗಾಡ್, ನನ್ನ ಹತ್ರ ಇರೋದು ₹1 ತಾತ. ನಿಮ್ಮ ಹತ್ರ ₹1 ಚೈನ್ ಉಂಟಾ? ಬಡವ ರಾಸ್ಕಲ್, ಆಡೆ ಕೆಲಸ ಬೀದಿ ಗುಡ್ಸೋ ನನ್ನ ತಲೆ ಯಾಕೋ ಗುಡ್ಸಕ್ ಬಂದಿದ್ಯಾ? ತೊಲಗು ಇಲ್ಲಿಂದ. ಹೋಗ್ತೇನೆ ತಾತ, ಆದ್ರೆ ನೀವು ಇಲ್ಲಿ ನಿಂತ್ಕೊಂಡು ಎಂತ ಮಾಡ್ತಿದ್ದೀರಂತ ಹೇಳಿ ಆಮೇಲೆ ಹೋಗ್ತೇನೆ. ನಾನು ನನ್ನ ಪ್ರೀತಿಯ ಡಾಟರ್ ಪುಟ್ಟಮಲ್ಲಿ ನೋಡಕ್ ಬಂದಿದ್ದೀನಿ. ತಾವಿನ್ನು ತೊಲಗಬಹುದು. ಐ ಲೈಕ್ ಇಟ್. ಪ್ರೆಗ್ನೆಂಟ್ ಪುಟ್ಟಗನ್ನ ನೋಡ್ಲಿಕ್ಕೆ ನೀವು ಬಂದಿದ್ದ? ಹೌದು. ಎಂತತೆಗೆ ಬಂದಿರಿ ತಾತ? ನೀವು ವಾಪಸ್ ಹೊಂಟು ಬಿಡಿ. ಯಾಕೋ? ಹೇಗೂ ನೀವು ಪುಟ್ಟಕ್ಕನ ಮನೆಯ ಒಳಗೆ ಹೋಗುದಿಲ್ಲ, ರಿಂಗ್ ಮಾಸ್ಟರ್ ಪುಟ್ಟಕ್ಕನ ಆಚೆ ಬಿಡುದಿಲ್ಲ, ಮತ್ತೆ ಎಂತದಕ್ಕೆ ನೀವು ಭಿಕ್ಷುಕರ ನಮ್ಮನ್ನ ಇಲ್ಲಿ ನೆಪೆಲ್ತಿದ್ದೀರಾ? ಹೋಗಿಬಿಡಿ. ಲೇ, ನನ್ನ ಮಗಳು ನನ್ನ ವಾಯ್ಸ್ ಕೇಳಿ 9 ತಿಂಗಳ ಮುಂಚೆನೆ ತಾಯಿ ಗರ್ಭದಿಂದ ನಾನು ಹೊರಗೆ ಬಂದಿದ್ದಾಳೆ. ಮನೆಯಿಂದ ಹೊರಗಡೆ ಬರಲ್ವಾ? ಅಮರೀಶ್ಪುರಿ ವಾಯ್ಸ್ ಇವ್ರದ್ದು ಖಂಡಿತ ಆಚೆ ಬರುದಿಲ್ಲ. ಅಕಸ್ಮಾತ್ ಎಂತಾದ್ರೂ ಆಚೆ ಬಂದ್ರೆ ನಾನು ನನ್ನ ಮೀಸೆ ಬಳಸಿಬಿಡ್ತೇನೆ. ಮುಂಡೆದೆ ಬೋಳಿಸ್ಕೊಳಕ್ ಮೀಸೆ ಎಲ್ಲೋ ಇದೆ. ಐ ಲೈಕ್ ಇಟ್ ತಾತ. ನಾನು ಮೀಸೆ ಬೆಳೆಸ್ಕೊಂಡಿದ್ದೆ, ಆದ್ರೆ ರೀಸೆಂಟ್ ಆಗಿ 3ನೇ ಮನೆ ಮಾಲಿನಿ ನನ್ನ ಮೀಸೆ ಮೇಲೆ ಆಚೆ ಬಟ್ಲಂತೇಳಿ ಮೀಸೆಯನ್ನು ಕಿತ್ತವಳಿಗೆ ಕೊಟ್ಟು ಬಿಟ್ಟೆ. ಎಲ್ಲ ಬಿಟ್ಟು ನನಗೆ ಯಾಕೋ ತಗಲಾಕೋತೀರಾ? ಈ ಏರಿಯಾದಲ್ಲಿರೋರ್ಲ ಹಾಫ್ ಮೆಂಟ್ಲ್ಗಳೇನಾ? ಇಲ್ಲಪ್ಪ, ಫುಲ್ ಮೆಂಟ್ಲ್ಗಳಿದ್ದಾರೆ. ಜಾಗ್ರತೆ, ಸಿಕ್ಕಿದ್ರೆ ಕಾಚಿ ಬಿಡ್ತಾರೆ. ಮೊದಲು ಈ ಜಾಗ ಬಿಟ್ಟು ತೊಲಗೋ. ಓಕೆ, ಹೋಗ್ತೇನೆ. ಆದ್ರೆ ಮೊದಲು ನೀವು ಪುಟ್ಟಕ್ಕೆ ನಾನು ಕರೀರಿ, ಅವ್ರ ಆಚೆಗೆ ಬರ್ತಾರ ಇಲ್ವೋ ಅಂತ ನೋಡಿಕೊಂಡು ಹೋಗ್ತೇನೆ. ಅಯ್ಯ, ನಿನ್ನ ಜನ್ಮಕ್ಕೆ ಬೆಂಕಿ ಹಾಕಿದ್ರು ನಾನು ಕರೆದ ತಕ್ಷಣ ಹಸುವಿನ ಹತ್ರ ಓಡ್ಬರೋ ಕರು ಥರ ಬಂದ್ಬಿಡ್ತಾಳ ಕಣ. ನೋಡ್ತಾ ಇರೋ. ಪುಟ್ಮಲೆ 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 ಮಗಳೇ, ಪುಟ್ಮಲೆ. ಇಷ್ಟು ಕರೆದ್ರು ಯಾಕೆ ಹೊರಗಡೆ ಬರ್ತಾ ಇಲ್ಲ? ಯಾಕೆ ಬರ್ತಿಲ್ಲ ಅಂದ್ರೆ ಅವ್ರು ಒಳಗಡೆ ಮಲಗಿದ್ದಾರೆ. ರಿಂಗ್ ಮಾಸ್ಟರ್ ರೂಮ್ ಲಾಕ್ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀವು ಒಳಗಡೆ ಹೋಗಿ ಅವ್ರನ್ನ ಮಾತಾಡಿಸಿ ಅಲ್ಲ. ನಾನು ಸತ್ರು ಒಳಗಡೆ ಹೋಗೋದಿಲ್ಲ, ಅವಳನ್ನೇ ಇಲ್ಲಿ ಕರೆಸ್ತೀನಿ. ಓಯ್, ಕರಿಸ್ತೇನೆ ಅಂತೇಳಿ ನೀವು ಆಚೆ ಎಲ್ಲಿಗೆ ಹೋಗ್ತಿದ್ದೀರಾ? ಹುಡುಕೊಟ್ಟಾಕಿ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಜನೇ ಜನೇ. ಓಹೋ, ಏನಂಕಲ್ ಅಪರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ದೀರಾ? ದಿನ ಬರಕ್ಕೆ ಇದನ್ನ ಅತ್ತೆ ಮನೆ ಕಟ್ಟೋಗ್ಲಿಲ್ಲ. ಅಂಕಲ್, ಅತ್ತೆ ಮನೆಗೆ ದಿನ ಬಂದ್ರೆ ಕತ್ತೆ ಕೊಡೋ ಮರ್ಯಾದಿನೂ ಕೊಡಲ್ಲ. ಹಿರಿಯರು ಮನೆಗೆ ಬಂದಾಗ ಹಾಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿನಗೆ? ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೂತ್ಕೊಳ್ಳಿ ಅಂತ ಆದ್ರವಾಗಿ ಹೇಳ್ಬೇಕು. ಅಂಕಲ್, ನೀವು ನೆಕ್ಸ್ಟ್ ಬರುವಾಗ ಒಂದು ಫೋನ್ ಮಾಡ್ಬಿಡಿ. ನೀವು ಬರ್ತಿದ್ದಂಗೆ ಉದ್ದಂಡ ನಮಸ್ಕಾರ ಹಾಕ್ಬಿಡ್ತೀನಿ. ಈಗಲೂ ಕಾಲ ಮಿಂಚಿಲ್ಲಪ್ಪ. ಅದೇನು ಉದ್ದಂಡ ನಮಸ್ಕಾರ ಮಾಡ್ತೀವ ಮಾಡಿ ತೋರ್ಸ್. ಬರೀ ನಮಸ್ಕಾರ ಸಾಕ ಅಥವಾ ತೀರ್ಥಾಭಿಷೇಕ ಏನಾದ್ರು ಬೇಕಾ? ಈಗಲ್ಲ, ರಾತ್ರಿ ಬಂದಾಗೆಲ್ಲ ಬಿಟ್ಟು ಪೋಟ್ಕೊಳ್ಳೋದಕ್ಕೆ ನಮ್ಮ ಮನೆ ತೋರ್ತಾ ಪುಚ್ಚತ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ಏನದ ಒಳೊಳಗೇನೆ ಗೊಣಕೋತಿದೀಯಲ್ಲ? ಏನು ಇಲ್ಲ, ಬಂದ್ ವಿಷಯ ಏನು ಅಂತ ಹೇಳಿ ಎಂದೆ. ನಾಲಾಯಕ, ನನ್ನ ಮಗಳು ಪ್ರೆಗ್ನೆಂಟ್ ಅಂತೆ. ಅದು ನನ್ನನ್ನೇನ್ರಿ ಕೇಳ್ತೀರಾ? ಹೋಗಿ ನಿಮ್ಮ ಮಳಿಯನ್ ಕೇಳಿ. ಚೆಡ್ಡಿ ನನ್ನ ಮಗನ ಹತ್ರ ನಾನು ಮಾತಾಡೋಲ್ಲ ಅಂತ ಗೊತ್ತಿಲ್ಲ ನಿನಗೆ? ಗೊತ್ತಿದ್ದು ಯಾಕೆ ಮಣ್ತಿಂದ್ರಿ? ಏನಂದ? ಗೌಡ್ರು ಪಟ್ಟಿ ಚಡ್ಡಿ ಬನ್ನಿ ಮಾಡ್ತಾರೆ ಅಂತ ಗೊತ್ತಿದ್ದು ಪುಟ್ಟಮಲ್ಲಿ ಅವ್ರನ್ನ ಯಾಕೆ ಕೊಟ್ರಿ ಅಂದೆ. ಈ ಪುರಾಣ ಎಲ್ಲ ಕೇಳಕಲ್ಲ ಇಲ್ಲಿ ಬಂದಿರೋದು ನನ್ನ ಮಗಳನ್ನ ನೋಡಕ್ಕೆ. ನಿಮ್ ಮಗಳನ್ನ ನೋಡಕ್ ನಮ್ಮನೆಗೆ ಬಂದಿದ್ದೀರಲ್ಲ, ನಿಮ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿದೀರಾ? ಸುಮ್ಮನೆ BP ರೈಸ್ ಮಾಡ್ಕೊಬಿಡಿ ಅಂಕಲ್. ಅವ್ರು ಇರೋದು ನಮ್ಮ ಮನೇಲಲ್ಲ, ಗೌಡ್ರ ಮನೇಲಿ. ಅಲ್ಲೇ ಹೋಗಿ ನೋಡಿ. ಆ ಚಡ್ಡಿ ನನ್ನ ಮಗನ ಮನೆಗೆ ಹೋಗಲ್ಲ ಅಂತ ನಿಂಗೆ ಗೊತ್ತಿಲ್ಲೇನೋ? ಅದಕ್ಕೆ ನಾನೇನ್ ಮಾಡ್ಲಿ? ಏನು ಮಾಡ್ಲಿ ಅಂತ ಇಲ್ಲೇ ನಿಂತ್ಕೊಂಡಿದ್ರೆ ನಾನು ಬಂದಿದ್ದೀನಿ ಅಂತೇಳಿ ನನ್ನ ಮಗಳು ಪುಟ್ಟಮಲ್ಲಿನ ಕರ್ಕೊಂಬ. ನೀವೆಲ್ಲ ನಾನೇನು ಪುಟ್ಟಮಲ್ಲಿ ಅವ್ರ ಸರ್ವೆಂಟ್ ಅನ್ಕೊಂಡಿದ್ದೀರಾ? ಅವ್ರಿಗೇನಾದ್ರೂ ಬೈಕ್ ಆದ್ರೆ ತಂದು ಕೊಡೋದಕ್ಕೆ ನಾವು ಬೇಕು, ನೀವು ಬಂದಾಗ ಅವ್ರನ್ನ ಕರ್ಕೊಂಡ್ ಬರೋದಕ್ಕೆ ನಾನ್ ಬೇಕು, ಅವ್ರು ಪ್ರೆಗ್ನೆಂಟ್ ಆಗೋದಕ್ಕೆ ಮಾತ್ರ ನನ್ ಬೇಡ. ಬರೀ ಮಾತಾಡಿದಕ್ಕೆ ಸರಿ ಆಯ್ತು, ಇದನ್ನೇ ಕಾರ್ಯರೂಪಕ್ಕೆ ತಂದ್ಬಿಟ್ಟಿದ್ದಾರೆ. ಏನ್ ನನ್ ಗತಿ? ಆವೇಶದಲ್ಲಿ ಆತೃಪ್ತಿತೇನೇನೋ ಮಾತಾಡ್ಬಿಟ್ಟೆ. ಈ ವಿತಂಡವಾದ ಎಲ್ಲ ಬೇಡ, ಹೋಗಿ ಪುಟ್ಮಲ್ಲಿಂಗ್ ಕರ್ಕೊಂಬ ಅಷ್ಟಯ್ಯ. ಏನ್ಲ ನಾಲಾಯ್ಕೋ? ಲೇ ನಾಲಾಯ್ಕೋ,
ಆಂಟಿ ನೀವಾ ಇಲ್ಲ ದೆವ್ವ ನೋಡಕ್ ಹಾಗೆ ಇದ್ದೀರಾ ಬಿಡಿ. ಎಲ್ಲ ಒಳಗಿಂದೊಳಗೆ ಗೊಣಗ್ತಿದೆ. ಏನಿಲ್ಲ, ಪುಟ್ಟಮಲ್ಲಿರೋ ನನ್ನ ಜೊತೆ ಕಳಿಸಿ ಕರ್ಕೊಂಡು ಹೋಗ್ತೀನಿ. ಹೆಂಗಾಯ್ತಲ್ಲ ಮೈಗೆ? ಕೋಪ ಮಾಡ್ಕೋಬಿಡಿ ಆಂಟಿ. ಪುಟ್ಟಮಲ್ಲಿಯವ್ರನ್ನ ಅವ್ರ ಅಪ್ಪ ನೋಡ್ಬೇಕಂತೆ, ಕರ್ಕೊಂಬರಕ್ಕೆ ಹೇಳಿದಾರೆ. ಒಳಗ್ ಬಂದ್ರಾ? ಇಲ್ಲ, ನಮ್ಮನೇಲಿದ್ದಾರೆ, ಕರ್ಕೊಂಬ ಅಂತ ನನ್ನನ್ನು ಕಳಿಸಿದ. ಬೀಗರು ಈ ಟೈಮಲ್ಲಿ ಇಷ್ಟೆಲ್ಲ ಹಠ ಮಾಡಬಾರ್ದು. ಅವ್ರ ಹತ್ರ ಹೋಗಿ ಹೇಳು, ಪುಟ್ಮಲ್ಲಿನ ಆಚೆಗೆಲ್ಲೂ ಕಳ್ಸಲ್ವಂತೆ, ನೀವೇ ಬಂದು ನೋಡ್ಕೊಂಡು ಹೋಗ್ಬೇಕಂತೆ ಅಂತ. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹೇಳಕ್ಕೆ ನನ್ನೇನು ಮೀಡಿಯೇಟರ್ ಅನ್ಕೊಂಡಿದ್ದೀರಾ? ಹಂಗಲ್ಲ ಕೂಡ, ಆ ನೆಪದಲ್ಲಾದ್ರೂ ಬೀಗರು ಅಟ್ಟಿ ಒಳಗ್ ಬರ್ಲಿ ಅಂತ. ಗೌಡ್ರು ಬದುಕಿರೋ ತನಕ ಅದು ಸಾಧ್ಯ ಇಲ್ವಂತೆ. ಹಂಗಾದ್ರೆ ನಾವು ಕಳ್ಸಲ್ಲ. ಆಂಟಿ, ಅಪ್ಪನ್ ನೋಡಕ್ಕೆ ಮಗಳನ್ನ ಕಳಿಸ್ಲಿಲ್ಲ ಅಂದ್ರೆ ತಪ್ಪಾಗುತ್ತೆ. ಅದ್ ಏನ್ ಬೇಕಾದ್ರೂ ಆಗ್ಲಿ, ಅದಕ್ಕೂ ನನಗೂ ಸಂಬಂಧ ಇಲ್ಲ. ನನ್ ಕೂಸು ಈಗಷ್ಟೇ ಹಾಲು ಕುಡ್ದು ಮಲ್ಗವಳೆ, ಅವಳಿಗೆ ತೊಂದ್ರೆ ಕೊಡಕ್ ನನ್ಗೆ ಇಷ್ಟ ಇಲ್ಲ. ಅವ್ರನ್ನೇ ಬಂದು ನೋಡ್ಕೊಂಡು ಹೋಗೋಕೆ ಹೇಳು, ನನ್ ಕೂಸಿಗೆ ಖುಷಿ ಆಯ್ತದೆ. ಅವ್ರು ಕೇಳಲ್ಲ. ನಾನ್ ಬಿಡಲ್ಲ. ಅಂಕಲ್ ತಗೊಳ್ಳಿ ಕಾಫಿ. ಶುಗರ್ ಪ್ಲಸ್ಸೋ ಶುಗರ್ ಲೆಸ್ಸೋ? ನಿಮ್ ಬಾಡಿ ಶುಗರ್ ಫ್ಯಾಕ್ಟ್ರಿನೇ ಇದೆಯಲ್ಲ, ಅದಕ್ಕೆ ಮತ್ತೆ ಶುಗರ್ ಹಾಕಿ ಯಾಕೆ ವೇಸ್ಟ್ ಮಾಡೋದು ಅಂತ ಶುಗರ್ಲೆಸ್ ಮಾಡಿದ್ದೀನಿ. ಹಿರಿಯೂರು ಏನು ಗೌರವ ಅಮ್ಮ ನಿನಗೆ. ಆದರೆ ನಿನ್ನ ಗಂಡನಿಗಿದ್ದಿಲ್ಲಮ್ಮ. ನೀನು ಬಂದ ತಕ್ಷಣ ಕಾಫಿ ಕೊಡ್ತೀಯಾ, ಅವನು ಯಾಕೆ ಬಂದ್ರಿ ಅಂತ ಕೇಳ್ತಾನೆ. ಸಾರಿ ಅಂಕಲ್, ನಾನು ಈಗ ಅದನ್ನೇ ಕೇಳ್ತಿದ್ದೀನಿ. ನೀವ್ಯಾಕೆ ಬಂದಿದ್ದು? ಅವನು ಹಾಗೆ ಕೇಳ್ತಿದ್ದ, ನೀನು ಕಾಫಿ ಕೊಟ್ಟು ಕೇಳ್ತಾ ಇದೀಯ ಅಷ್ಟೇ. ತಪ್ಪು ತಿಳ್ಕೊಬೇಡಿ ಅಂಕಲ್, ಸಾಮಾನ್ಯವಾಗಿ ನೀವು ಬರೋದಿಲ್ವಲ್ಲ, ಅದಕ್ಕೆ ಯಾಕೆ ಬಂದ್ರಿ ಅಂತ ಕೇಳಿದೆ. ಅದು ನನ್ನ ಮಗಳು ಪ್ರೆಗ್ನೆಂಟ್ ಅತ್ತೆ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಓ, ನೀವು ಗೌಡ್ರ ಮನೆಗೆ ಹೋಗೋದಿಲ್ವಲ್ಲ, ಅದಕ್ಕೆ ಪುಟ್ಮಲ್ಲವ್ರನ್ನ ಕರ್ಕೊಂಡು ಬನ್ನಿ ಅಂತ ಜಾನಿನ್ ಕಳ್ಸಿದಿರಾ? ಏನು ಜಾಣಿನಮ್ಮ ನೀನು, ತಟ್ಟಂತ ಅರ್ಥ ಮಾಡ್ಕೊಂಡ್ಬಿಡ್ತೀಯ. ಜಾನಿ ಇದೇನಿದು, ಒಬ್ರೇ ಬಂದಿದ್ದೀರಾ? ಪುಟ್ಮಲ್ಲಿ ಅವರೆಲ್ಲಿ? ಕಾರ್ಗಿಲ್ ಯುದ್ಧಕ್ಕೆ ಹೋಗಿದಾರಂತೆ. ಇನ್ನೇನ್ ಮದು, ಇಂಥ ಟೈಮಲ್ಲಿ ಇನ್ನೆಲ್ಲಿರ್ತಾರೆ, ಮನೇಲೆ ಮಲಗಿದಾರಂತೆ. ಅವಳು ನೋಡ್ಕೊಂಬ ಅಂತಲ್ಲ ನಾನು ನಿನ್ ಕಳ್ಸಿದ್ದು. ಅವ್ರನ್ನ ಕರ್ಕೊಂಡ್ ಬರಕ್ಕೆ ನನ್ನನ್ನು ಕಳ್ಸಿದ್ರಿ, ಆದ್ರೆ ಅವ್ರು ಕಳ್ಸಲ್ಲ ಅಂದ್ರು. ಏನು, ನನ್ನ ಮಗಳು ನಾನು ನೋಡೋದಕ್ಕೆ ಕಳ್ಸಲ್ಲ ಅಂದ್ರ? ಹೌದು, ಅವ್ರು ಇವಾಗ ತಾನೇ ಹಾಲು ಕುಡ್ದು ಸುಸ್ತು ಅಂತ ಮಲಗಿದಾರಂತೆ. ನಿಮ್ಗೆ ಅವ್ರನ್ನ ನೋಡ್ಬೇಕು ಅನ್ಸಿದ್ರೆ ನೀವೇ ಹೋಗಿ ನೋಡ್ಬೇಕಂತೆ. ನನ್ನ ವಿಷಯ ಏನು ಅಂತ ನಾನು ಬೀಗಿತಿಗೆ ಗೊತ್ತಿಲ್ವಾ? ಆ ಚೆಡ್ಡಿ ಮನಿ ನನ್ನ ಮಗ ಆ ವ್ಯಾಪಾರ ನಿಲ್ಸೋವರ್ಗು ಅವ್ರ ಮನೆ ಒಳಗೆ ಕಾಲಿಡಕ್ಕಿಲ್ಲ. ಅಂಕಲ್, ನೀವೇನೇ ಹೇಳೋದಿದ್ರು ನೀವೇ ಹೋಗಿ ಹೇಳಿ, ಮತ್ತೆ ನನ್ನ ಮನೆಗೆ ನಿಮ್ಮ ವಿಷಯವಾಗಿ ಕಾಲಿಡಲ್ಲ. ಜಾನಿ, ಅಂಕಲ್ ಪುಟ್ಮಲ್ಲವ್ರನ್ನ ನೋಡ್ಬೇಕು ಅಂತ ಹಳ್ಳಿಯಿಂದ ಇಲ್ಲಿ ತನಕ ಬಂದಿದ್ದಾರೆ. ಪುಟ್ಮಲ್ಲವ್ರು ಇಲ್ಲಿಂದ ಇಲ್ಲಿಗೆ ಬಂದ್ರೆ ಯಾವ ಸುಸ್ತು ಆಗಲ್ಲ ಅಂತ ಹೇಳಿ ಕರ್ಕೊಂಡ್ ಬನ್ನಿ. ಇಲ್ಲ ಮಧು, ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ. ಜಾನಿ, ಅಂಕಲ್ ಮುಂದೆ ನನ್ನ ಮಾತು ಕೇಳ್ದ ಅವಮಾನ ಮಾಡಿದ್ರೆ ಚೆನ್ನಾಗಿರಲ್ಲ. ಆರ್ಡರ್ ಮಾಡ್ತಿದ್ದೀನಿ, ಹೋಗಿ ಪುಟ್ಮಲ್ಲವ್ರನ್ನ ಕರ್ಕೊಂಡ್ ಬನ್ನಿ. ಗಂಡನ್ನ ಹಿಂಗೆ ಬೈದಲ್ಲಿ ಇಟ್ಕೊಂಡಿರ್ಬೇಕು. ಏ ನಾಲಾಯಕೋ, ನೀನು ಕರ್ಕೊಂಬರ್ಲಿಲ್ಲ ಅಂದ್ರೆ ಲಟ್ಟಣ್ಗಳು ಪೆಟ್ಬಿಡೋ ಸಾಧ್ಯತೆಗಳಿವೆ, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ, ಹೋಗಿ ಕರ್ಕೊಂಬಂದ್ಬಿಡು. ಇದೇ ಲಾಸ್ಟ್. ಬರ್ಲಿಲ್ಲ ಅಂದ್ರೆ ಬರೀ ಲಟ್ಟಣ್ಗೆ ಅಲ್ಲ, ನನ್ನ ತಲೆ ಮೇಲೆ ದಿಂಡ್ಗಲ್ ಎತ್ತಾಕಿದ್ರು ನಾನು ಹೋಗಲ್ಲ. ಗೌಡ್ರೆ ಗೌಡ್ರೆ ಗೌಡ್ರೆ, ಓಹೋ, ಇದೇನಣ್ಣಪ್ಪನವ್ರೆ ನನ್ನ ಹುಡಿಕೊಂಬಂದ್ಬಿಟ್ಟಿದಾರಿ. ಯಾಕಂತ ಆಮೇಲೆ ಕೇಳ್ತೀನಿ. ಪುಟ್ಮಲ್ಲಿ ಬಸ್ರಿ ಅಲ್ವಾ, ಸೀಮಂತ ಮಾಡಕ ಕಾಯಿ ಎಡ್ದಿಟ್ಟಿದಿ, ಶಾನೆ ಬಾರ ಅದೆ, ಒಸಿ ಕೈ ಹಾಕಿ. ಏನ್ ಸಮಾಚಾರ? ಎಲ್ಲ ನನ್ ಗ್ರಾಚಾರ ಗೌಡ್ರೆ. ಯಾಕಣ್ಣಪ್ಪನವ್ರೆ, ಯಾನಾಯ್ತು ಈ ಪಟ್ಟಿ ಬೇಜಾರಲ್ಲಿದ್ದಾರಿ? ಪುಟ್ಟಮಲ್ಲಿಯವ್ರನ್ನ ನೋಡಕ್ಕೆ ಊರಿಂದ ಅವ್ರ ಅಪ್ಪ ಬಂದಿದ್ದಾರೆ. ಅದು ಹಳೆ ವಿಷಯ, ಹೊಸದೇನಾದ್ರು ಇದ್ರಿ ಹೇಳಿ. ಅವ್ರು ಬಂದಿರೋ ವಿಷಯ ನಿಮ್ಗೆ ಮೊದಲೇ ಗೊತ್ತು ಅನ್ನಿ. ಅದು ಗೊತ್ತು, ಅವ್ರಿಗೋಸ್ಕರ ನೀವು ಪುಟ್ಮಲ್ನ ಕರ್ಕೊಂಡು ಹೋಗಕ್ ಬಂದು ನಮ್ಮ ಅವ್ವನ ಕಾಲು ಉಗಿಸ್ಕೊಂಡಿರೋದು ಗೊತ್ತು. ಇಲ್ಲಿ ಬಂದ್ರೆ ನಿಮ್ಮಮ್ಮ ಹೋಗಿತಾರೆ, ಅಲ್ಲಿ ಹೋದ್ರೆ ಅವರಿಬ್ರು ಹೋಗಿದ್ದಾರೆ. ಅಂದ್ರೆ ಈಗ ನೀವು ಪುಟ್ಮಲ್ನ ಕರ್ಕೊಂಡು ಹೋಗಕ್ ಬಂದಿದಾರಿಯಾ? ಪುಟ್ಟಮಲ್ಲಿಯವ್ರನ್ನ ಕರ್ಕೊಂಡು ಹೋಗಕ್ ಬಂದಿಲ್ಲ, ಅವ್ರ ಅಪ್ಪ ಬಂದಿರೋ ವಿಷಯನ ಅವ್ರಿಗೆ ಹೇಳ್ತೀನಿ. ಬರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನೋಡಿ ಅಣ್ಣಪ್ಪನವ್ರೆ, ಈ ಹಟ್ಟಿಲಿ ಬಿಡೋದು ನಿಲ್ಸೋದು ಎಲ್ಲ ಜವಾಬ್ದಾರಿ ನಂದಿಯೇ. ಮಗಳ ಮೇಲೆ ಪ್ರೀತಿ ಇದ್ರೆ ಬಂದು ನೋಡ್ಕೊಂಡು ಹೋಗಕ್ಕೆ ಹೇಳಿ, ಇಲ್ಲ ಅಂದ್ರೆ ಊರಿಗೆ ಬಸ್ ಹತ್ಕೊಂಡು ಹೋಗಕ್ಕೆ ಹೇಳಿ. ಅಂದ್ರೆ ನೀವು ಪುಟ್ಟಮಲ್ಲಿಯವ್ರನ್ನ ಕಳ್ಸಲ್ಲ? ಅವ್ರಪ್ಪ ಅಲ್ಲ, ಅವ್ರಪ್ಪ ಬಂದ್ ಕೇಳಿದ್ರು ಪುಟ್ಮಲ್ಲಿನ ಹಟ್ಟಿಯಿಂದ ಆಚೆ ಕಳ್ಸಲ್ಲ. ಕಳ್ಸಿದ್ರೆ ಏನಾಗುತ್ತೆ? ನಿನ್ಗೆ ಒದೆ ಬೀಳ್ತದೆ. ಲೇ ನಾಲಾಯ್ಕು, ನಾನು ಅವಾಗ್ಲೇ ಅವಳನ್ನ ಕಳ್ಸ್ಕೊಡಕ್ ಆಗಲ್ಲ ಅಂದ್ರೂ ತಿರ್ಗಿ ಹಾಕ್ಲ ಬಂದಿದೆ. ನಾನ್ ಬಂದಿಲ್ಲ, ನಿಮ್ ಬೀಗ್ರೆ ಹಠ ಮಾಡಿ ಕರ್ಕೊಂಡ್ ಬರ್ಲೇಬೇಕು ಅಂತ ಹೇಳಿ ಕಳ್ಸಿದಾರೆ. ಅಣ್ಣಪ್ಪನವ್ರೆ, ನಾನು ಹಠ ಮಾಡಿ ಹೇಳ್ತೀನಿ, ನನ್ನ ಹೆಂಡ್ರನ್ನ ಪುನಃ ಮೆಟ್ಲು ಹತ್ತಿ ಇಳಿಸಿ ಮಾಡಿದ್ರೆ ಅವಳಿಗೂ ಸುಸ್ತಾಯ್ತದೆ, ಹೊಟ್ಟೆ ಒಳಗಿರೋ ಕೂಸ್ಗೂ ನೋವಾಯ್ತದೆ. ಹಾಗಾಗಿ ನಾನು ಕಳ್ಸಲ್ಲ ಅಂತ ಹೇಳ್ಬಿಡಿ. ಇದೇ ಮಾತನ್ನ ನೀವೇ ಬಂದು ನಿಮ್ಮ ಮಾವನ ಹತ್ರ ಹೇಳ್ಬಿಡಿ. ನಾನು ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ ಅಂತಾರ್ರಿ. ನಿಮ್ಮ ಮಾತನ್ನ ಯಾರು ಕೇಳಲ್ಲ ಅಣ್ಣಪ್ಪನವ್ರೆ. ಲೋ ದನಕಾಯವನೆ, ಇವನ ಹತ್ರ ಏನ್ಲ ಮಾತು? ನೀನೇ ಇವ್ರ ಹಟ್ಟಿಗೆ ಹೋಗಿ ಇಂಥ ಟೈಮಲ್ಲಿ ವೈರತ್ವ ಬೇಡ, ಬಂದು ನೋಡ್ಕೊಂಡು ಹೋಗಿ ಅಂತ ಹೇಳು.
ಅಬೈ ಇವ್ರೊಟ್ಟಿಗೆ ಹೋಗಿ ಸೆಂಚುರಿ ಗೌಡ್ರನ್ನ ಕರೆಯೋದು ಆಗದೆ ಇರೋ ಮಾತು. ರೀ ಗೌಡ್ರೆ ನಿಮ್ಮ ನೀವು ಕರಿಯಕ್ಕೆ ಯಾಕ್ರಿ ಹಿಂಗಾಡ್ತಿದ್ದೀರಾ? ಹ್ಞೂ ಕಲ, ಸಂಬಂಧ ಬೆಳಿಬೇಕು ಅಂದ್ರೆ ಯಾರಾದ್ರೊಬ್ರು ಸೋಲ್ಲೇಬೇಕು. ನೀನೇ ಹೋಗಿ ಕರಿಬೇಕು ಅಂತ ಹಠ ಮಾಡ್ತಾವ್ರೆ ಅನ್ಸ್ತದೆ. ಹೋಗಿ ಕರೆದು ಬಿಡು. ಆಯ್ತು ಕವಾಯ್, ನಿನ್ನ ಮಾತ್ಗ ಬೆಲೆ ಕೊಟ್ಟು ಹೋಗಿ ಕರತೀನಿ. ಹಂಗು ಕೊಸ್ರಾಡಿದ್ರೆ ಕ್ಯಾಕರ್ಸಿ ಮೊಕ್ಕ ಬರ್ತೀನಿ. ನೀವು ಮುಖಕ್ಕಾದ್ರೂ ಹೋಗಿರಿ, ಒಡೆದಾಡ್ಕೊಂಡು ಸಾಯ್ರಿ, ನನ್ನನ್ನು ಮಾತ್ರ ಮಧ್ಯೆ ಕೇಳ್ಬೇಡಿ. ಏಯ್, ಆಚೋರಿ ಈಚೋರಿ ಹಟ್ಟಿಯವ್ರು ಅಂದ್ಮೇಲೆ ಇಷ್ಟು ಕಷ್ಟ ಪಡ್ತಿದ್ರೆ ಹೆಂಗುಡ? ಅದಪ್ಪ ಆಂಟಿ, ಸರಿ ಹೋಗೋದಾದ್ರೆ ಎಷ್ಟಾದ್ರೂ ಕಷ್ಟ ಪಡ್ಬೋದು. ಈ ಅಳಿಯ ಮಾವನ್ ಸಂಬಂಧ ಯಾವತ್ತೂ ಸರಿ ಹೋಗಲ್ಲ. ಸುಮ್ನೆ ನಾನ್ಯಾಕೆ ಕಷ್ಟ ಪಡ್ಲಿ? ಓ ಅಣ್ಣಪ್ಪನವ್ರಿ, ಇದ್ರಲ್ಲಿ ನನ್ ತಪ್ಪೆ ಅನ್ನಿದ್ದದು. ಸಲ್ಸಲಕ್ಕೂ ಅವರೇ ಕಾಲ್ ಕೆರ್ಕೊಂಡ್ ಜಳಕ್ ಬರೋದು. ಮಾತ್ಗೂ ಚಡ್ಡಿ ಬನ್ನಿ ನನ್ ಮಗ, ಚಡ್ಡಿ ಬನ್ನಿ ನನ್ ಮಗ ಅಂದ್ರೆ ಉರಿ ಅಲ್ವಾ? ಹಂಗಾರೆ ಚಡ್ಡಿ ಬನ್ನಿ ಹಾಕೊಳ್ಳೋದೇ ಬಿಟ್ಬಿಡಿ. ಅಂದ್ರೆ ಚಡ್ಡಿ ಬನ್ನಿ ವ್ಯಾಪಾರನೇ ಬಿಟ್ಬಿಡಿ ಎಂದೆ. ನೀವ್ ಹೇಳ್ದಂಗ ಚಡ್ಡಿ ಬನ್ನಿ ವ್ಯಾಪಾರ ಬಿಟ್ಬಿಟ್ರೆ ನಾವ್ ಅಟ್ಟಿಗೆ ಮಣ್ಣು ತಿನ್ಬೇಕಾಯ್ತದೆ. ತಿನ್ನಿ, ಯಾರು ಬೇಡ ಅಂದ್ರು. ಲೇ ನಾಲಾಯ್ಕು, ಸುಮ್ಕಿರುಡ. ಲೇ ದನಕಾಯವನೆ, ಈ ತರ ತರ್ಲೆ ತರ ಮಾತಾಡ್ದೆ ಹೋಗಿ ಸಮಾಧಾನ ಮಾಡಿ ಕರ್ಕೊಂಡ್ ಬಾ. ಓಯ್, ಆ ಸೆಂಚುರಿ ಗೌಡ್ರಿಗೆ ಸಮಾಧಾನ ಮಾಡಿದ್ರೆಲ್ಲ ಆಗಲ್ಲ, ಸಮಾಧಿ ಕಟ್ಟರೆ ಸರಿ ಹೋಗೋದು. ಬಿಡ್ತು ಅನ್ನೋಡ, ಹೆಣ್ಕೊಟ್ ಮಾವ ಕಣ್ಕೊಟ್ ದೇವ್ರಿದ್ದಂಗೆ ಹಂಗೆಲ್ಲ ಮಾತಾಡ್ಬಾರ್ದು. ಆಯ್ತು ಬಿಡು, ಇನ್ಮೇಲೆ ಹಂಗೆಲ್ಲ ಮಾತಾಡಲ್ಲ. ಹಿಂಗ್ ಮಾತಾಡ್ತಿರೋ? ನಿಮ್ ಒಟ್ಟಿಗೆ ಬರ್ತೀನಿಲ್ಲ, ಗೊತ್ತಾಯ್ತದೆ ನಡ್ರಿ. ಏನ್ ಸೆಂಚುರಿ ಗೌಡ್ರೆ ಇಲ್ಲಿ ಬಂದು ಸೆಟ್ಲ್ ಆಗ್ಬಿಟ್ಟಿದಾರಿ? ಏ ನಾಲಾಯಕ, ನಾನು ಹೇಳಿದ್ದು ನನ್ನ ಮಗಳು ಪುಟ್ಮಲ್ಲಿ ಕರ್ಕೊಂಬ ಅಂತ. ಈ ಪಟಾಪಟಿ ಚಡ್ಡಿರಲ್ಲ, ಹೆಲ್ಮೆಟ್ ಹಾಕೊಂಡಿನಿ ಅಂತ ಹೆಚ್ಚಿಗೆ ಮಾತಾಬೇಡಿ. ಗೌಡ್ರೆ, ದೊಡ್ಡವ್ರ ಮುಂದೆ ಹಾಗೆಲ್ಲ ಮಾತಾಡ್ಬಾರ್ದು. ಮಧುರ ಅವ್ರ ನಾ ಹೇಳ್ದದ ಹಂಗೆಲ್ಲ ಅನ್ನಿ. ಹಂಗೂ ಅಲ್ಲ ಹಿಂಗೂ ಅಲ್ಲ. ನೀವು ಪುಟ್ಮಲ್ಲಿಯವ್ರನ್ನ ಯಾಕೆ ಕರ್ಕೊಂಡ್ ಬಂದಿಲ್ಲ? ಅಲ್ಲ ಮಧುರ ಅವ್ರೆ, ಮಗಳು ನೋಡಕ್ ಬಂದವ್ರು ನೆಟ್ಗ ನಮ್ಮಟ್ಟಿಗೆ ಬರ್ಬೇಕು ತಾನೆ. ಅದು ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು ಕಿರಿಕ್ ಮಾಡಿದ್ರೆ ಆ? ನಾವೇನ್ ಕಿರಿಕ್ ಪಾರ್ಟಿ ಅಲ್ಲ ಅಂತ ಈ ಕಿರಿಕ್ ಪಾರ್ಟಿಗೆ ಹೇಳ. ಅಂಕಲ್, ಮಾವ ಅಳಿಯ ಹೇಗಾದ್ರೂ ಕಿತ್ತಾಡ್ಕೊಳ್ಳಿ, ನಾವು ಮಾತ್ರ ನಿಮ್ ವಿಷಯಕ್ಕೆ ತಲೆ ಹಾಕಲ್ಲ. ಇವನ್ನ ಅಳಿಯ ಅಂತ ನಾನು ಪ್ರಾಣ ಹೋದ್ರು ಒಪ್ಕೊಳಕಿಲ್ಲ. ಮತ್ತೆ ನಿಮ್ ಮಗಳನ್ನ ಪ್ರೆಗ್ನೆಂಟ್ ಮಾಡೋವರೆಗೂ ಸುಮ್ಮನಿದ್ರಿ? ನನಗೇನು ಹೇಳು ಮಾಡಿದ್ರ ಆದ್ಮೇಲೆ ತಾನೇ ನಂಗೆ ಗೊತ್ತಾಗಿರೋದು. ವಾ ನೆಪ್ನವ್ರೆ, ಇದು ನಿಮಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಅಡ್ಗ ಮನೆಗೆ ಹೋಗ್ಬಿಟ್ಟು ಸಾರು ಮಾಡ್ರ ಪಾತ್ರೆ ಖಾಲಿ ಆಗಿರ್ಬೇಕು, ತೊಳರಿ. ಗೌಡ್ರೆ, ನೀವ್ ಬಂದಿರೋದು ನಿಮ್ ಮಾವನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ. ಜಾನಿ ಕೆಲ್ಸದ ಬಗ್ಗೆ ಎಲ್ಲ ಮಾತಾಡ್ಬೇಡಿ. ಇದೇನು ಮಧುರ ಅವ್ರೆ, ನಿಮಗೆ ಇಷ್ಟ ಅಂತ ಬೀಡ ತಿನ್ಸಿದ್ರೆ ತಿಂದುಬಿಟ್ಟು ನನ್ನ ಮೊಕ್ಕೆ ಉಗಿತಾ ಇದಾರೆಲ್ಲ. ಅದಕ್ಕೆ ಹೇಳೋದು ರೀ, ಗಂಡ ಹೆಂಡತಿ ವಿಷಯದಲ್ಲಿ ತಲೆ ಹಾಕ್ಬಾರ್ದು ಅಂತ. ಜಾನಿ, ಅಪರೂಪಕ್ಕೆ ನಿಮ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅಟ್ಟಕ್ಕೆ ಇರ್ಬೇಡಿ. ಅಂದ್ರೆ ಬಲಿ ಕೊಡ ಕುರಿಗ ಹಾರ ಹಾಕ ಸಹಜ ಅಂತ. ಈಗೇನ್ ಸೆಂಚುರಿ ಗೌಡ್ರೆ, ಚಿಕ್ಕ ಐಕ್ಳಂಗ ಆಟ ಹಿಡ್ಕೊಂಡು ಇಲ್ಲೇ ಕೂತ್ಕೊಂಡು ನಮ್ಮ ಮಟ್ಟಿ ವಿಷಯನ ಚರ್ಚೆ ಮಾಡಿರ್ಯೋ, ಇಲ್ಲ ಮರ್ಯಾದೆಗೆ ಎದ್ದು ಬಂದು ನಿಮ್ಮ ಮಗಳನ್ನ ನೋಡ್ಕೊಂಡು ಊರು ಗಾಡಿ ಬಿಟ್ಟರ್ಯ? ಏ, ನೀನ್ ಯಾವ ಸೀಮೆ ದೊಣೆ ನಾಯಕ ಅಂತ ನಿನ್ ಮಾತು ಕೇಳಿಸ್ಕೋಬೇಕು. ಮರ್ಯಾದೆಯಿಂದ ನೀನೇ ಹೋಗಿ ನನ್ನ ಮಗಳನ್ನ ಕಳಿಸ್ಕೊಡು. ಅದೇನೋ ಹೇಳ್ತಾರಲ್ಲ, ದಂಡಿಗೆ ಎದ್ರನಿಲ್ಲ, ದಾಳಿಗೆ ಎದ್ರನಿಲ್ಲ. ನುಣ್ಣಗಿರೋ ನಿಮ್ಮ ಹೆಲ್ಮೆಟ್ಗೆ ಎದ್ರಕೊಂಡ್ಬಿಟ್ಟನ. ನಿಮ್ಮ ಮಗಳನ್ನ ನೋಡ್ಬೇಕು ಅನ್ಸರೆ ಬಂದು ನೋಡ್ಕೊಂಡು ಹೋಗಿ. ಮಗ್ಳನ್ನ ನೋಡ್ಬೇಕು ಅಂತ ಇರೋದಕ್ಕೆ ಹಳ್ಳಿಯಿಂದ ಇಲ್ಲಿ ತನಕ ಬಂದಿರೋದು. ಮಧುರ ಅವ್ರೆ, ಬೀರ್ ಬೇಕು ಅಂದ್ರೆ ಬಾರ್ಗೆ, ಸಾರು ಬೇಕು ಅಂದ್ರೆ ಹೋಟ್ಲಿಗೆ ಹೋಗ್ಬೇಕು. ಇವರು ಹಂಗೆ, ಇವ್ರ ಮಗಳನ್ನ ನೋಡ್ಬೇಕು ಅನ್ಸರೆ ನಮ್ಮ ಮಟ್ಟಿಗೆ ಬರ್ಬೇಕು. ಏ ಚಡ್ಡಿ, ಬೀರ್ ಬೇಕು ಅಂದ್ರೆ ಬಾರ್ಗೆ, ಸಾರ್ ಬೇಕು ಅಂದ್ರೆ ಹೋಟ್ಲಿಗೆ ಹೋಗ್ಬೇಕಾಗಿಲ್ಲ. ಇರೋ ಜಾಗಕ್ಕೆ ಆನ್ಲೈನ್ ಅಲ್ಲಿ ತರ್ಸ್ಕೋಬಹುದು. ಅಂಕಲ್, ಪರವಾಗಿಲ್ವೇ? ಹಳ್ಳಿಲಿದ್ರು ಫುಲ್ ಅಪ್ಡೇಟ್ ಆಗ್ಬಿಟ್ಟಿದ್ದೀರಾ. ಬುದ್ಧಿವಂತರಾಗದವ್ರೆ ನಮ್ಮನ್ನ ಸಾಯಿಸ್ಬಿಡ್ತೀರಾ. ಇಷ್ಟೊಂದು ಬುದ್ಧಿವಂತರಾಗಿರೋರು ಇಂಥವ್ರಿಗೆ ಯಾಕೆ ನಿಮ್ಮ ಮಗಳನ್ನ ಕೊಟ್ರಿ? ಅಣ್ಣಪ್ಪನವ್ರಿ, ತೂತಾಗಿರೋ ದೊನ್ನೆಗೆ ಸಾರು ಬಿಡೋ ಪ್ರಯತ್ನ ಮಾಡ್ಬೇಡಿ, ಹೊಸ ತೆಪ್ಪು ಕೂತ್ಕೊಳ್ಳಿ. ಸೆಂಚುರಿ ಗೌಡ್ರೆ, ಇದೇ ನಿಮ್ ಕೊನೆ ನಿರ್ಧಾರವಾ? ಇದೇ ನನ್ನ ಕೊನೆ ನಿರ್ಧಾರ, ನನ್ನ ಮೊದಲನೇ ನಿರ್ಧಾರ. ನಿಮ್ಮ ಮನೆ ಹೊಸಲ್ ಮೆಟ್ಟಕ್ಕಿಲ್ಲ. ಮೆಟ್ಟಬೇಡಿ, ನೆಕ್ಕಂಬನ್ನಿ. ಹೆಲ್ಮೆಟ್ ತಗೊಂಡು ತಲೆ ಹೊಡೆದಾಕ್ಬಿಡ್ತೀನಿ. ನನ್ನೇನೇನು ಕಾಮಿಡಿ ಪೀಸ್ ಅನ್ಕೊಂಡಿದ್ಯಾ? ನನ್ನ BP ರೈಸ್ ಆಗಕ್ಕೆ ಬಂದು ನನ್ನ ಮಗಳನ್ನ ಕರ್ಕೊಂಬಂದ್ಬಿಡು. BP ರೈಸ್ ಆದ್ರಲ್ಲ, ನಿಮ್ಗೆ ಹಾರ್ಟ್ ಅಟ್ಯಾಕ್ ಆದ್ರೂ ಅವಳನ್ನ ಇಲ್ಲಿ ಕಳ್ಸಲ್ಲ. ಅಂಕಲ್, ನೀವೇನೇ ಹೇಳಿ, ಗಿಳಿ ಥರ ಇರೋ ಪುಟ್ಟಮಲ್ಲಿಯವ್ರನ್ನ ಗಿಡಗನ್ ಥರ ಇರೋ ಗೌಡ್ರು ಕೊಟ್ಟು ಮದುವೆ ಮಾಡಬಾರ್ದಿತ್ತು. ಇನ್ಯಾರಕ್ಕೆ ಕೊಡ್ಬೇಕಾಗಿತ್ತಪ್ಪ? ನನಗೆ ಅಂದ್ರೆ ನಂತರ ಸ್ಮಾರ್ಟ್ ಆಗಿರೋ ಹುಡುಗನ್ ಕೊಟ್ಟು ಮದುವೆ ಮಾಡ್ಬೇಕಾಗಿತ್ತು. ನೀನೇನೋ ಸ್ಮಾರ್ಟ್ ಆಗಿದೀಯಾ, ಆದ್ರೆ ನೀನ್ ಮೊದಲೇ ಸಿಗ್ಲಿಲ್ವಲ್ಲ. ಸಿಕ್ಕಿದ್ರೆ ನನಗೆ ಕೊಟ್ಟು ಮದುವೆ ಮಾಡ್ತಿದ್ರಾ? ಇಲ್ಲ, ನಿನ್ ತರ ಸ್ಮಾರ್ಟ್ ಆಗಿರೋನ್ ಹುಡುಕಿ ಅವನೇ ಮದುವೆ ಮಾಡಿಸ್ತಾ ಇದ್ದೆ. ಯಾಕೆ ಅಂಕಲ್?
ನನಗೆ ಮದುವೆ ಆಗೋ ಯೋಗ ಇರಲಿಲ್ಲ ಅಂತನಾ? ನಿನಗೆ ಯೋಗನೂ ಇರಲಿಲ್ಲ, ಯೋಗ್ಯತೆನೂ ಇರಲಿಲ್ಲ. ಯಾಕೆ ಅಂಕಲ್, ನನಗೇನು ಅಂದ ಇರಲಿಲ್ವಾ, ಚಂದ ಇರಲಿಲ್ವಾ, ನಾನು ನೋಡೋಕೆ ಗಂಡಸ್ ಥರ ಕಾಣಿಸ್ತಿರ್ಲಿಲ್ವಾ? ಎಲ್ಲ ಐತಪ್ಪ, ಆದ್ರೆ ಗಂಡಸ್ಗಿರ್ಬೇಕಾದ್ದೇ ಇರಲಿಲ್ಲ. ಅಂದ್ರೆ ಗಂಡಸ್ಗಿರ್ಬೇಕಾದ ಮುಖ್ಯವಾಗಿ ಉದ್ಯೋಗ, ಅದೇ ನಿಂಗೆ ಇರಲಿಲ್ಲ. ಆಯಾ ನಿನ್ ಜನ್ಮಕ್ಕೆ ಬ್ಯಾಂಕಿ ಹಾಕಿದ್ರು. ಅಂಕಲ್, ನನಗೆ ಮಾಡೋ ಕೆಲಸ ಇಲ್ಲದೆ ಇರಬಹುದು, ಆದರೆ ಗೌಡ್ರು ಥರ ನಿಮ್ಗೆ ಯಾವಾಗಲೂ ಅವಮಾನ ಮಾಡಲ್ಲ. ನಿಮ್ಮ ಪಾದ ತೊಳೆದು ಆ ನೀರನ್ನ ಘಟ 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 ಅಂತ ಕುಡಿದು ಬಿಡ್ತೀನಿ. ಮೊದಲು ನನ್ನ ಮಗಳು ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಿದ್ದೀನಿ ಅಂದ್ಕೊಂಡು ನನ್ನ ಪಾದ ತೊಳೆದ್ಬಿಟ್ಟು ಆ ನೀರನ್ನ ಘಟ 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 ಅಂತ ಈಗಲೂ ಕುಡಿ. ಅಂಕಲ್, ಮೊದಲು ನೀವು ಮಗಳು ಅನ್ಕೊಂಡಂಗೆ ನಾನು ನಿಮ್ಮ ಪಾದನ ತೊಳೆದು ನೀರನ್ನ ಘಟ ಘಟ ಕುಡ್ದಿದ್ದೀನಿ ಅನ್ಕೊಂಬಿಡಿ. ಪರವಾಗಿಲ್ಲ, ನೀನು ಕುಡ್ದಿದ್ರು ಹುಷಾರಾಗೆ ಮಾತಾಡ್ತೀಯ. ಅಂಕಲ್, ನೀವು ಬೆಳಗ್ಗೆಯಿಂದ ಎಷ್ಟು ಕೇಳಿದ್ರು ಆ ಗೌಡ್ರು ಪುಟ್ಟಮಲ್ಲಿಯವ್ರನ್ನ ಕಳಿಸ್ಲಿಲ್ವಲ್ಲ, ಇದಕ್ಕೆ ಏನು ಮಾಡ್ತೀರಾ? ಕಳಿಸಲ್ಲ ಅನ್ನಕ್ಕೆ ಅವನು ಯಾವ ತೋಲಂಡ್ರಯ್ಯ, ನಾನು ಅವ್ನು ಸುಮ್ಮನೆ ಬಿಡೋದಿಲ್ಲ. ಏನು ಮಾಡ್ತೀರಾ? ನಾಳೆ ಬೆಳಗ್ಗೆನೆ ಮಾನ ಮರ್ಯಾದೆ ಬಿಟ್ಟು ಅವನ ಮನೆ ಬಾಗಿಲಿಗೆ ಹೋಯ್ತೀನಿ. ಪುಟ್ಮಲ್ಲಿ, ನಿನ್ ಡಾಡಿ ಬಂದಿದ್ದೀನಿ ಬಾ ಅಂತ ಕರೀತೀನಿ. ಅವಳು ಓಡೋಡಿ ಬಂದು ನನ್ನನ್ನು ತಪ್ಕೋತಾಳೆ. ಅವಳನ್ನು ನೋಡ್ತೀನಿ, ಹೊಂಟಾಯ್ತೀನಿ. ಅಂಕಲ್, ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಾನು ಮುಂದೆ ಗಲಾಟೆ ಮಾಡಕ್ ಕೂತೀನಿ. ಅದಕ್ಕೂ ಬರ್ಲಿಲ್ಲ ಅಂದ್ರೆ ಮಚ್ಚ ತಗೊಂಡೋಗ ಗೌಡ್ರನ್ನ ಕತ್ತರಿಸಿ ಸಾಕ್ಬಿಡಿ. ಅದು ಮಾಡಕ್ಕಾಯ್ತದ? ಪುಟ್ಮಲೆ, ಪುಟ್ಮಲೆ. ಓಹೋ, ಸೆಂಚುರಿ ಗೌಡ್ರು ಯಾವ ಮೊಕ ಇಟ್ಕೊಂಡು ಅಟ್ಟಿಗೆ ಬಂದ್ಬಿಟ್ರಿಯಾ? ಏಯ್, ಬಾಗಲ್ ತನಕ ಬಂದಿದ್ದೀನಿ, ಒಳಗಡೆ ಬಂದಿಲ್ಲ. ಒಳಕ್ ಬನ್ನಿ ಅಂತ ನಾನು ಕರೆಯಲ್ಲ. ಮಗಳು ನೋಡ್ಬೇಕು ಅಂತಾರೆ ಬರಬಹುದು, ಇಲ್ಲ ಅಂದ್ರೆ ಯೂಟರ್ನ್ ತಕೊಂಡು ಹೋಯ್ತಾ ಇರ್ಬೋದು. ಕೊಡಲ್ಲ, ಕಾಸು ಕೊಟ್ಬಿಟ್ಟು ಅಂಗಡಿ ಇಟ್ಟಿನಿ, ಬೇಕು ಅಂದ್ರೆ ಕಾಸು ಕೊಟ್ಬಿಟ್ಟು ತಕೊಳ್ಳಿ. ಅದನ್ನ ಹಾಕೊಂಡಿದ್ದಕ್ಕೆ ನಿಮ್ ಮಾನ ಉಳ್ಕೊಂಡಿರೋದು, ಇಲ್ಲ ಅಂದ್ರೆ ಕಾಡು ಮನ್ಸರ್ ತರ ಸೊಪ್ಪು ಕಟ್ಕೊಂಡು ಓಡಾಡ್ಬೇಕಾಗದು. ಇನ್ನೇನು ಮಾತುಕತೆ? ಕರಿಯ ನನ್ನ ಮಗಳನ್ನ. ಕರೆಯಲ್ಲ, ಬಂದವ್ರಿಗೆಲ್ಲ ನಿಮ್ ಮಗಳನ್ನ ಕರೆದು ತೋರ್ಸಕ ಅವಳನ್ನೇನ್ ಶೋಕೇಸ್ ಗೊಂಬೆ ಅನ್ಕೊಂಡ್ಬಿಟ್ರಿಯಾ? ಐ ಲೈಕ್ ಇಟ್. ಆ ಸೋಕೇಸಿನ ಬೊಂಬೆ ಎಲ್ಲಿಂಟು ಅಂತ ಕರೀರಿ, ನನಗೊಂದು ಮುತ್ತು ಕೊಡ್ಬೇಕು. ಲೈಕ್ ಇಟ್. ನೀವು ನನಗೆ ಎಂತದಕ್ಕೆ ಬಟ್ಟಿದ್ದು? ನನ್ನ ಮಗಳನ್ನ ಕರಿಯೋ ಅಂದ್ರೆ ಕರಿಯಲ್ಲ ಅಂತನಲ್ಲ, ಇವನು ಯಾವ ಊರ್ ದೊಣೆ ನಾಯಕ? ನೀವು ಯಾವ ಊರಿನ ದೊಣ್ಣೆ ನಾಯಕರು? ಐ ಲೈಕ್ ಇಟ್. ಅಡ ಕಲ್ಟಿವೇಟ್ರು. ಈ ಅಟ್ಟಿಗ ನಾನೇ ದೊಣ್ಣೆ ನಾಯಕ ಅಂತ ಹೇಳೋಣ. ಅದನ್ನ ನೀವು ಹೇಳಿ ಆಯ್ತಲ್ಲ, ಪುನಃ ನಾನೆಂತದಕ್ಕೆ ಹೇಳ್ಬೇಕು? ನನಗೆ ಎಂತದಕ್ಕೆ ಬಟ್ಟಿದೆ ಅದನ್ನ ಹೇಳಿ. ನನಗೆ ನಿನ್ನ ಮೇಲೆ ಕೋಪ ಇಲ್ಲ, ಸೆಂಚುರಿ ಗೌಡ್ರ ಮೇಲೆ ಕೋಪ. ಅಕ್ಕಿ ಶುಂಠಿ, ಅವರ ಮೇಲೆ ಕೋಪ ಇದ್ರೆ ಅವರಿಗೆ ಬಟ್ಟಿ, ನನಗೆ ಎಂತದಕ್ಕೆ ಬಟ್ಟಿ? ನನ್ನನ್ನು ಮುಟ್ಟೋ ಅಂತ ಗಂಡಸು ಈ ಲೋಕದಲ್ಲೇ ಹುಟ್ಟಿಲ್ಲ. ಅದಕ್ಕೆ ನೀವೀಗ ನನ್ನನ್ನು ಮುಟ್ಟಿದ್ದ? ಈಗ ನಿಮ್ಮಿಬ್ಬರ ಪ್ರಾಬ್ಲಮ್ ಎಂತ? ಮಗಳನ್ನ ಕರಿಯೋ ಅಂದ್ರೆ ಕರಿಯಲ್ಲ ಅಂತನಲ್ಲ, ನಾನೊಬ್ಬ ಹಿರಿಕ ಬಂದಿದ್ದೀನಿ, ಜ್ಞಾನ ಇಲ್ಲ ಅವನಿಗೆ, ಚಡ್ಡಿ ಬನ್ನಿ ನನ್ನ ಮಗ. ಗೆಂಡ ತಿಮ್ಮ, ಎಂತದಕ್ಕೆ ಈ ನಮ್ಮನ್ನೆಲ್ಲ ಮಾಡ್ತೀರಾ? ಅವರೊಬ್ಬರು ಹಿರಿಕರು, ಅವರಿಗೆ ಗೌರವ ಕೊಡ್ಬೇಕಾದ ನಮ್ಮ ಧರ್ಮ ಅಲ್ವಾ? ಪುಟ್ಟಕಣ್ಣ ನಿತ್ಯ ಕರೀರಿ. ನೋಡ ಕಲ್ತಿಬಿಟ್ರು, ಬಸ್ರಿಯಾಗಿರೋ ಮಗಳನ್ನ ಹಟ್ಟಿ ಒಳಕ್ ಹೋಗಿ ನೋಡಿದ್ರೆ ಹಿರಿಯರ್ಗ ತನಗ್ ತಾನಾಗಿ ಗೌರವ ಹೆಚ್ಚಾಯ್ತದೆ. ಹೌದಲ್ವಾ ತಾತ? ನೀವು ಒಳಗೆ ಹೋಗಿ ನೋಡುದೇ ಸರಿ. ನಾನು ಅವನ ಮಾವ, ನಾನು ಹೇಳ್ದಂಗೆ ಅವ್ನು ಕೇಳಬೇಕೆ ಹೊರತು ಅವನು ಹೇಳ್ದಂಗೆ ನಾನು ಕೇಳೋದಲ್ಲ. ಅದು ಹೌದಲ್ವಾ? ಸರಿ ಮತ್ತೆ, ಅವ್ರು ನಿಮ್ಮ ಮಾವ ಅಲ್ವಾ? ಅವ್ರು ಹೇಳುದೇ ಸರಿ. ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವರಿದ್ದಾಗೆ. ಅಡ ಕಲ್ಟಿವೇಟ್ರು, ಅವ್ರು ಮಾವ ಆದ್ರೆ ನಾನು ಅಳಿಯ, ಅವ್ರ ಮಗಳಿಗೆ ತಾಯ್ತನ ಕೊಟ್ಟು ದೇವ್ರು ಅಂತ ಹೇಳ್ದ. ಹೇಳು ಹೇಳು ಅಂತೇಳಿ ಎಲ್ಲ ನೀವೇ ಹೇಳ್ತಿದ್ದೀರ, ನಾನೆಂತ ತೆಪ್ಪು ಹೇಳ್ಬೇಕಾ? ನಿಮ್ಮ ಸಾವಾಸವೇ ಬೇಡ, ನೀವಿಬ್ರು ಕಥದ ಕುಟ್ಟಿಗೆ ಬೀಳಿ. ಪಟಾಪಟಿ ಚಡ್ಡಿ ನನ್ನ ಮಗನೇ, ನನ್ನ ಮಾತಿಗೆ ಬೆಲೆ ಇಲ್ವಾ? ಇವತ್ತಿದೆ ನಿನಗೆ ಮಾರಿ ಹಬ್ಬ. ಹೋಗಿ ಹೋಗಿ ಸೆಂಚುರಿ ಗೌಡ್ರೆ ಹೋಗಿ. ದಂಡಿಗೆ ಎದ್ರನಿಲ್ಲ, ದಾಳಿಗೆ ಎದ್ರನಿಲ್ಲ, ನಿಮ್ಮ ಹೆಲ್ಮೆಟ್ಗೆ ಎದ್ರಕೊಂಬಿಟ್ಟನಾ ಬ್ಯಾನಿಸ್ಬಿಡ್ತೀನಿ. ಈ ಸೆಂಚುರಿ ಗೌಡ್ರಿಗೆ ವಯಸ್ಸಾಯ್ತು, ಬುದ್ಧಿ ಮಾತ್ರ ಬರ್ನಿಲ್ಲ. ಲೇ ದನಕಾಯನೆ, ಇದು ಯಾಕ್ಲಾ ಕತ್ತೆ ಕಿರ್ಚ್ಕೊಂಡಂಗೆ ಕಿರ್ಚ್ಕತ್ತಿದೆ? ಕೆಳಗಡೆ ನನ್ ಕೂಸ್ ಮಲ್ಗವಳೆ. ಕೆಳಗೆ ತಾನೆ ಮಲಗಿರೋದು, ಕೇಳ್ಸಲ್ಲ, ಸುಮ್ಮನಿರು. ಯಾರಿಗೆ ಬೈಕೊಂಡ್ ಬಂದಿದ್ದು? ಇನ್ಯಾರಿಗೆ? ಸೆಂಚುರಿ ಗೌಡ್ರಿಗೆ. ಇದೇನ್ಲ ಸೆಂಚುರಿ ಗೌಡ ಮಂಚುರಿ ಗೌಡ ಅಂತ?
ನೆಟ್ಟಿಗೆ ಮಾವ ಅನ್ನಕ್ಕೇನಿಲ್ಲ ದಾಡಿ ನಿಂಗೆ. ಅವರು ನೆಟ್ಗ ನನ್ನ ಅಳಿಯ ಅಂತ ಕರೀಲಿ, ನಾನು ನೆಟ್ಗ ಅವ್ರನ್ನ ಮಾವಯ್ಯ ಅಂತ ಕರಿತೀನಿ. ಈಗಂತದ್ದು ಏನಾಗದೆ? ನೋಡವ, ಪ್ರೀತಿಯಿಂದ ಬಂದು ಮಗಳನ್ನ ಮಾತಾಡ್ಸ್ಕೊಂಡು ಹೋಗಿ ಅಂದ್ರೆ ಬೀದಲ್ಲಿ ನಿಂತ್ಕೊಂಡು ಜಗಳ ಆಡ್ತಾರೆ. ಪಾಪ ಮಗಳ ಮೇಲಿರೋ ಪ್ರೀತಿಗೆ ಅಟ್ಟಿಗಂಟ ಬಂದು ಒಳಗ್ ಬರ್ದೆ ಒದ್ದಾಡ್ತವ್ರೆ. ನೀನೇ ಹೋಗಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಕರ್ಕೊಂಡ್ ಬರೋದಲ್ವಾ? ನಾ ಏನ್ ತಪ್ಪು ಮಾಡಿದಾರ ಅಂತ ಇಂಥ ಕ್ಷಮೆ ಕೇಳ್ಬೇಕು. ಕೇಳಲ್ಲ ಅಂದ್ರೆ ಕೇಳಲ್ಲ. ಮಗಳ ಮೇಲೆ ಪ್ರೀತಿ ಇದ್ರೆ ಒಳಕ್ ಬಂದು ನೋಡ್ಕೊಂಡು ಹೋಯ್ತಾರ ಬಿಡು. ನೆಟ್ಟಿಗೆ ಕರಿಯೋ ರೀತಿಲಿ ಕರೆದ್ರೆ ಎಲ್ರು ಬರ್ತಾರೆ. ನೀನ್ ಒಳ್ಳೆ ದೆವ್ವ ಮೆಟ್ಕೊಂಡಂಗ್ ಮಾಡಿದ್ರೆ ಯಾರು ಬರ್ತಾರೆ? ಯಾರನ್ನ ಹೆಂಗ್ ಕರಿಬೇಕು ಅಂತ ನನಗೂ ಚಂದ ಗೊತ್ತು. ಅಪ್ಪ ಆಯ್ತಾವ್ನಿ, ಅರ್ಥ ಮಾಡ್ಕೊ. ನನ್ ಕರ್ದದ್ ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನೇ ಹೋಗಿ ಕರ್ಕೊ. ನೋಡ್ತಾ ಇರು, ಕರ್ಕೊಂಡ್ ಬರ್ತೀನಿ.